सेके लाग रहा दुइतिया Pote aderize ಕೊಡೆ pote aderize papa natlo vienaka वायर कर वायर कर वायर कर हाइट कर दांत लो सामान लाइट पर हाइट कर बारीक जोरा ನಮಸ್ಕಾರ ಸ್ನೇಹಿತರೆ, ಸ್ನೇಕ್ ಥಾಮಸ್ ಉಪ್ಪುಂದ ಅಂಬಾಗಿಲು. ಇವತ್ತು ನಾನು ಮನೆಯಲ್ಲೇ ಇದ್ದಿದ್ದೆ. ಸ್ವಲ್ಪ ನನಗೆ ಕಾಲು ನೋವು ಜಾಸ್ತಿ ಆದ್ದರಿಂದ ಮಲ್ಕೊಂಡಿದ್ದಿದ್ದೆ ನಾನು. ಆವಾಗ ನಮ್ಮ ಎಡತೆರೆ ಗ್ರಾಮದ ರಾವುತಿನಕಟ್ಟೆ ಹತ್ರ ವಿಲಿಯಂ ಡಯಸ್ ಅವ್ರ ಮಗ ಅಶೋಕ್ ಅವರು ನನಗೆ ಅಶೋಕ್ ಡಯಸ್ ಅವರು ಕಾಲ್ ಮಾಡಿದರು, ಒಂದು ಹಾವು ಬಂದಿದೆ ಅಂತ. ಹಾವು ಬಂದು ಅಲ್ಲಿ ಆಗರದಲ್ಲಿ ಆ ಗಲೀಜು ನೀರಲ್ಲಿ ಆಚೆ ಈಚೆ ಹೋರಾಡ್ತಾ ಇದ್ದೆ. ಅದು ತಕ್ಷಣ ಅವ್ರು ನನಗೆ ಕರೆ ಮಾಡಿದರು. ಅವರು ಕರೆ ಮಾಡಿದ ತಕ್ಷಣ ನಾನು ಅವರ ಕರೆಗೆ ಸ್ಪಂದಿಸಿ ಆ ಜಾಗಕ್ಕೆ ನಾನು ಎಂಟ್ರಿ ಕೊಟ್ಟೆ. ಅದು ಹೋಗಿ ಬಿಲದಲ್ಲಿತ್ತು. ಒಳ್ಳೆ ರೀತಿಯಲ್ಲಿ ಈ ಹಾವನ್ನು ಹಿಡಿದೆ. ಇದು ಮೇಲು ಗಂಡು ಹಾವು. ಯಾಕಂದರೆ ಕೆಲವರು ಬ್ರಾಹ್ಮಣರವರಿಗೂ ನಂಬುವುದಿಲ್ಲ ನಾಗರ ಹಾವಿನಲ್ಲಿ ಗಂಡಿರುವುದಿಲ್ಲ ಅಂತ, ಒಂದು ಅಪಾರ್ಥ ತಿಳ್ಕೊಳ್ತಾರೆ. ಯಾಕೆಂದರೆ ನಮಗೆ ಇದರಲ್ಲಿ ಅನುಭವ ಇದ್ದುದನ್ನು ನಾವು ಹೇಳುವುದು. ನಾವು ಈ ಗಂಡು ಹಾವುಗಳನ್ನು ಹಿಡಿಯುವಾಗ ಅದರ ಮರ್ಮಾಂಗ ಭಾಗವನ್ನು ಹೊರಗೆ ಹಾಕುತ್ತೆ. ಅದು ಈ ಹಿಂದೆ ವಿಡಿಯೋದಲ್ಲಿ ನಾನು ನಿಮಗೆ ಸವಿಸ್ತಾರ ರೀತಿಯಲ್ಲಿ ತಿಳಿಸಿದ್ದೆ, ಮಾರ್ಕ್ ಮಾಡಿ ಕೂಡ ನಾನು ತೋರಿಸಿದ್ದುಂಟು. ಅದರ ಮರ್ಮಾಂಗ ಭಾಗವನ್ನು ಹೊರಗಡೆ ಹಾಕ್ತದೆ. ಅದು ನಮಗೆ ಗೊತ್ತು, ಮತ್ತು ಅದರ ಚಲನವಲನದಲ್ಲಿ ನಮಗೆ ಗೊತ್ತಾಗ್ತದೆ ಗಂಡು ಹೆಣ್ಣು ಅಂತ. ಹೆಣ್ಣಾದರೆ ಸ್ವಲ್ಪ ಸ್ವಾಭ್ಯಾಸ ಮಾಡುವುದು, ಬೇಗ ಹಿಡಿದುಕೊಂಡು ಹೋಗ್ತದೆ. ಗಂಡಾದರೆ ನಾವು ಒಬ್ಬರು ಎದುರಾಳಿಯಲ್ಲಿ ಫೈಟ್ ಮಾಡುವಾಗ ನೀನೇನು ಮಾಡ್ತೆ ಅಂಥೇಳಿ ಎದುರು ನಿಲ್ತಾವಲ್ಲ, ಹಾಗೆ ಹೆಡೆ ಮೇಲೆ ಗಂಟೆಗಟ್ಟಲೆ ನಿಲ್ತವೆ. ಅದರಲ್ಲೇ ನಮ್ಗೆ ಗೊತ್ತು ಗಂಡು ಹೆಣ್ಣು. ಸರಿ ಸ್ನೇಹಿತರೆ, ಇದನ್ನು ನಾನೀಗ ರಿಲೀಸ್ ಮಾಡ್ತೇನೆ. ಭಾಳ ಸ್ಟ್ರಾಂಗ್ ಹಾವು ಇದು, ಭಾಳ ಜಾಗ್ರತೆ ಬೇಕಿದೆ. ಯಾಕಂದರೆ ತುಂಬ ಜಾಗ್ರತೆ ಬೇಕಿದ್ದಕ್ಕೆ. ಭಯಂಕರ ಡೇಂಜರ್ ಹಾವು ಇದು, ಗಂಡು ಹಾವು. ನೀನು ಈ ಕಡೆ ಬಾ ಮಗ, ಮೇಲೆ ಬಾ. ಅಲ್ಲಿ ಇರಬೇಡ, ಆ ಕಡೆ ಓಡಿ ಬರಲಿಕ್ಕಾಗೋದಿಲ್ಲ. ನಾನು ಇದನ್ನು ಆಟ ಎಲ್ಲ ಮಾಡುವಂಗಿಲ್ಲ. ಈ ಕಡೆ ಬಾ ನೀನು ಮೊದಲು. ಯಾವ टेने कशी आहे स्ट्रॉ कशा तो वीड करो समजता है अशो तयार ನೋಡಿ 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 ಬನ್ನಿ. ಗಂಡು ನಾಗ ನೋಡಿ, ಭಯಂಕರ ಡೇಂಜರ್ ಇದೆ ಗಂಡು ನಾಗ ಇದು. ಎಲ್ಲೈತೆ ಮರ, ಕನ್ನಡದಲ್ಲಿ ತೋರುದೂ ಇಲ್ಲವ.
ರಿವರ್ಸ್ ತಿರುಗ್ಬೋದು ಬಾ ಅಂಚನೆಲ್ಲ ಕೈಗೆಲ್ಲ ಓದಂತೆ ಅಲ್ಲಿ ಹೋಯ್ತಾ ಗೊತ್ತಾಗಲಿಲ್ಲ. ಹಾಂ ಈ ಕಡೆ ತಿರ್ಸಿ. ನಮಸ್ಕಾರ ಸ್ನೇಹಿತರೆ, ಒಳ್ಳೆ ರೀತಿಯಿಂದ ಅದಕ್ಕೆ ಪೆಟ್ಟು ಮಾಡಿದೆ ಅರಣ್ಯದಲ್ಲಿ ಬಿಟ್ಟಿದೆ. ಇದು ಸುತ್ತುಬಾರ ಅರಣ್ಯ, ನಿಮಗೆ ತೋರಿಸ್ತೇನೆ ನಾನು. ಯಾಕಂದರೆ ನಾನು ಹಾವು ಹಿಡ್ಕೊಂಡು ಅಲ್ಲಿ ಇಲ್ಲಿ ಯಾರು ಮನೆ ಹತ್ರ ಎಲ್ಲ ಬಿಡುವುದಿಲ್ಲ. ಯಾಕಂದರೆ ವೈಲ್ಡ್ ಲೈಫ್ನವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನನ್ನ ವೀಡಿಯೋಗಳನ್ನು ನೋಡ್ತಾರೆ, ಫಾಲೋಅಪ್ ಮಾಡ್ತಾರೆ. ಅದಕ್ಕೆ ನಾನು ಫಾರೆಸ್ಟ್ ಏರಿಯಾದಲ್ಲೇ ಬಿಡುವುದು ಮತ್ತು ಅದಕ್ಕೆ ಆಹಾರ ಸಿಕ್ಕುವಂಥ ಜಾಗದಲ್ಲಿ ನಾನು ಬಿಡ್ತಾ ಇದ್ದೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್, ಉಪ್ಪುಂದ ಅಂಬಾಗಿಲು. ದಯವಿಟ್ಟು ಹಾವು ಬಂದ ತಕ್ಷಣ ಕರೆ ಮಾಡಿ. ಇವತ್ತು ಕೂಡ ನನ್ನ ಹೆಲ್ತ್ ಕರೆಕ್ಟ್ ಇಲ್ಲ. ಈ ಕಾಲಿಗೀಗ ಬ್ಯಾಂಡೇಡ್ ಹಾಕ್ಕೊಂಡಿದ್ದೇನೆ. ನಿನ್ನೆ ಒಂದು 3 ಹಾವು, 3ರಲ್ಲಿ ಒಂದು ತಪ್ಪಿ ಹೋಯಿತು, 2 ಕ್ಯಾಚ್ ಮಾಡಿದೆ ನಾನು, ವಾಟರ್ ಸ್ನೇಕು. ಸ್ವಲ್ಪ ಅಲ್ಲಿ ಓಡಾಟ ಆಯಿತು, ಸಿಕ್ಕಾಪಟ್ಟೆ ಕಾಯಿ ಮತ್ತು ಮರ ಎಲ್ಲ ಕಟ್ಟಿಗೆ ಎಲ್ಲ ಇತ್ತು. ಆ ಓಡಾಟ ಬ್ಯಾಲೆನ್ಸ್ ತಪ್ಪಿತು ಕಾಲಿಗೆ. ಇವತ್ತು ಫುಲ್ಲು ನೋವಲ್ಲಿದ್ದೆ ನಾನು. ಆದರೂ ಕೂಡ ಇಂಥ ಅನಿವಾರ್ಯ ಸಂದರ್ಭದಲ್ಲಿ ನಿಮ್ಗೆ ಕರೆ ಮಾಡಿದವಾಗ ನಿಮ್ಮ ಕರೆಗೆ ಸ್ಪಂದಿಸಿ ನಾನು ಬರಲೇಬೇಕಾಗತ್ತೆ. ಆದ್ದರಿಂದ ದಯವಿಟ್ಟು ಹಾವುಗಳು ಬಂದ ತಕ್ಷಣ ಕರೆ ಮಾಡಿ. ರಾತ್ರಿ ಓಡಾಡುವಾಗ ಬ್ಯಾಟ್ರಿ ಹಿಡ್ಕೊಂಡು ಹೋಗಿ, ಟಾರ್ಚ್ ಹಿಡ್ಕೊಂಡು ಹೋಗಿ ಮನೆ ಚೆಕ್ ಮಾಡಿ ಮಲ್ಕೊಳ್ಳಿ, ಬೆಡ್ ಅಡಿಗೆ ಅಲ್ಲಿ ಇಲ್ಲಿ. ಅದನಂತರ ಮನೆ ಮಾಡಲ್ಲಿದ್ದರೆ ಹಾವುಗಳು ಕೆಳಗೆ ಬೀಳೋದಿಲ್ಲ ಅಂತೇಳಿ ಎಣಿಸ್ಬಿಡಿ. ಇಲಿಗಳನ್ನು, ಹೆಗ್ಲಗಳನ್ನು ನಾವು ಹಿಡುವಾಗ ಆಯತಪ್ಪಿ ಕೆಳಗಡೆ ಬೀಳೋದುಂಟು, ಮೈಮೇಲೆ ಬೀಳ್ತದೆ. ಆದ್ದರಿಂದ ಜಾಗ್ರತೆ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋನ ಫಾರ್ವರ್ಡ್ ಮಾಡಿ. ನನ್ನ ಜೀವದಲ್ಲಿ ತಾಕತ್ತಿರೋರಿಗೆ ನೀವು ಕರೆದ ಕರೆಗೆ ಸ್ಪಂದಿಸಿ. ನಿಮ್ಮ ಸ್ನೇಕ್ ಥಾಮಸ್ ಬಂದೇ ಬರ್ತಾನೆ. ನಿನ್ನೆಗೆ 1 ವರ್ಷ ಆಯ್ತು ನನಗೆ ಸ್ನೇಕ್ ಬೈಟ್ ಆಗಿ. ಆದರೆ ಏನು ಮಾಡೋದು, ಸ್ನೇಕ್ ಬೈಟ್ ಆದರೂ ಕೂಡ ಸ್ನೇಕ್ ಬೈಟ್ ಆಗಿದ್ದಲ್ಲ, ಮುಳ್ಳು ಚುಚ್ಚಿಕೊಂಡು ಎಣ್ಣೆ ನಶೆಯಲ್ಲಿ ಹಾಸ್ಪಿಟ್ಲಿಗೆ ಬಂದು ಸೇರಿದ್ದಂಥ ನನ್ನ ಮೇಲೆ ಅಪಪ್ರಚಾರ ಆಗಿ ಎಲ್ಲ ಇದರಲ್ಲಿ ಎಲ್ಲ ಮೇಲಾಧಿಕಾರಿಗಳಿಗೆಲ್ಲವೂ ಬಿ ರಿಪೋರ್ಟರಿಗೆ ಹೋಗಿದೆ. ಆದರೂ ಕಾದು ನೋಡಬೇಕು. ಆ ಥರದಿಂದ ಇವಾಗಲೇ ಒಂದು 3 ವಿಕೆಟ್ಗಳು ಹೊರಗಡೆ ಉದುರಿದ್ದಾವೆ. ನಾನು ಹೆಸರು ಹೇಳಲ್ಲ, ಎಲ್ಲ ಫೈನಲಿ ಆದ್ರ ಮೇಲೆ ನಾನು ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್, ಉಪ್ಪುಂದ ಅಂಬಾಗಿಲು.